ಸಾಧಕರೇ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಗಂಗಾಧರ್ ವರ್ಮಾ. ಅಫಿಷಿಯಲ್ ನೇಚರ್ ಕ್ಯೂರ್ ಅಂಡ್ ಯೋಗ ಚಾನಲ್ಗೆ ಆದರದ ಸ್ವಾಗತ. ಸಯಾಟಿಕಾದಲ್ಲಿ ನಾವು ಮಾಡಲೇಬಾರದಂತಹ 5 ಇಂಪಾರ್ಟೆಂಟ್ ಥಿಂಗ್ಸ್ ಏನು, ನಾವು ತಿನ್ನಲೇಬಾರದಂತಹ 5 ಆಹಾರ ಪದಾರ್ಥಗಳು ಯಾವುವು, ಇದು ಬಹಳ ಬಹಳ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ, ಸಯಾಟಿಕದಿಂದ ಬಳಲ್ತಾ ಇರ್ತಕ್ಕಂಥವ್ರು ಈ 5 ಮಾಡಿ ತಮ್ಮ ನೋವನ್ನ ಹೆಚ್ಚು ಮಾಡಿಕೊಂಡು ಸಿವಿಯರ್ ಆಗಿ ಬಹಳಷ್ಟು ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಈ ತಿನ್ನಬಾರದಂತಹ ಆಹಾರ ಪದಾರ್ಥಗಳು ಗೊತ್ತಿಲ್ಲದೆ ತಿಂದು ನೋವನ್ನ ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ. ಫುಡ್ಡಿಗೂ ಸಯಾಟಿಕಾಗೂ ಏನಪ್ಪಾ ಸಂಬಂಧ, ಇದು ಮೆಕ್ಯಾನಿಕಲ್ ಪ್ರಾಬ್ಲಮ್ ಅಲ್ಲ ಅನ್ನೋರೆಲ್ಲರೂ ಕೂಡ ತಪ್ಪದೆ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡ್ರಿ. ನಿಮಗೆ ಬಹಳ ಗುಡ್ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಈ ದಿನ ನಾವು ನಮ್ಮ ಟಾಪಿಕ್ಗೆ ಎಂಟರ್ ಆಗ್ಬಿಡೋಣ. ಸಯಾಟಿಕಾ ಅಂತಂದ್ರೆ ನಿಮಗೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ, ಯಾಕಂದ್ರೆ ಹಳೆಯ 2 ವಿಡಿಯೋಗಳು ಬಹಳ ಚೆನ್ನಾಗಿ ವೈರಲ್ ಮಾಡಿದ್ದೀರಾ. ಸಯಾಟಿಕದ್ದು ವೆರಿ ವೆರಿ ಥ್ಯಾಂಕ್ ಯು. ಸೊಂಟದ ಭಾಗದಲ್ಲಿ ಶುರುವಾದಂತಹ ನರ ಕಾಲಿನ ಪೂರ್ತಿ ಭಾಗಕ್ಕೆ ತನ್ನ ನರದ ಸಂಚಾರವನ್ನ ಮಾಡ್ತಾ ಇರ್ತದೆ. ಈ ನರದಲ್ಲಿ ಯಾವಾಗಾದ್ರೂ ಕಂಪ್ರೆಷನ್ ಆದಾಗ ನೋವಿನ ತೀವ್ರತೆ ಜಾಸ್ತಿ ಆಗುತ್ತೆ. ಇದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ಮಾಹಿತಿ. ನಿಮಗೆ ಗೊತ್ತಿಲ್ಲದ ಮಾಹಿತಿಯನ್ನು ಇವತ್ತು ನಾನು ತಗೊಂಡು ಬಂದಿದ್ದೇನೆ. ಸಯಾಟಿಗಾಗಿ 2 ಇಂಪಾರ್ಟೆಂಟ್ ರೀಸನ್. ಒಂದು, ನರ್ವ್ ಕಂಪ್ರೆಷನ್, ನಮ್ಗೆಲ್ಲ ಗೊತ್ತಿರೋ ಹಾಗೆ ಡಿಸ್ಕ್ ಕಂಪ್ರೆಷನ್ ಆಗಿರ್ಬೋದು, ಡಿಸ್ಕ್ ಹರ್ನಿಯೇಷನ್ ಆಗಿರ್ಬೋದು, ಸ್ಪೈನಲ್ ಕೆನಾಲ್ ಸ್ಟೆನೋಸಿಸ್ ಆಗಿರಬಹುದು. ಇಲ್ಲಿ ಏನಾಗಿರುತ್ತೆ ಅಂದ್ರೆ ಡಿಸ್ಕ್ ಕಂಪ್ಲೀಟ್ ಆಗಿ ಪ್ರೆಸ್ ಆಗಿ ಹಿಂದಕ್ಕೆ ಬಲ್ಜಾಗಿ ನರ್ವ್ಗೆ ಇರಿಟೇಟ್ ಮಾಡ್ತಾ ಇರುತ್ತೆ. ಇದು ಮೆಕ್ಯಾನಿಕಲ್ ಪ್ರಾಬ್ಲಮ್, ನಮ್ಗೆಲ್ಲ ಗೊತ್ತಿದೆ. ಎರಡನೆಯದು ವೆರಿ ಇಂಪಾರ್ಟೆಂಟ್, ಇನ್ಫ್ಲಮೇಷನ್. ನರದ ಸುತ್ತಲಿನ ಭಾಗದಲ್ಲಿ ಬಾವು ಸೇರಿ ಆ ಬಾವು ನರಕ್ಕೆ ಇರಿಟೇಷನ್ ಅನ್ನ ಮಾಡ್ತಾ ಇರ್ತದೆ. ಡಿಸ್ಕ್ ಇಂಜುರಿ ಆದಾಗ ದೇಹ ಇನ್ಫ್ಲಮೇಟರಿ ಕೆಮಿಕಲ್ಸ್ ಅನ್ನ ಬಿಡುಗಡೆ ಮಾಡ್ತದೆ. ಅವುಗಳು ಸೈಟೋಕೈನ್ಸ್, TNF ಆಲ್ಫಾ, ಇಂಟರ್ಲ್ಯೂಕಿನ್ಸ್. ಇವು ನರ್ವ್ ಸೆನ್ಸಿಟಿವಿಟಿಯನ್ನ ಹೆಚ್ಚು ಮಾಡ್ತದೆ. ಆದ್ದರಿಂದ ಕೆಲವರಿಗೆ ಸಣ್ಣ ಕಂಪ್ರೆಷನ್ ಇರುತ್ತೆ, ಬಹಳ ಮಿನಿಮಲ್ ಕಂಪ್ರೆಷನ್ ಇರುತ್ತೆ, ಆದ್ರೂ ಕೂಡ ನೋವಿನ ತೀವ್ರತೆ ಬಹಳ ಜಾಸ್ತಿ ಆಗಿರುತ್ತೆ. ಈ ಇನ್ಫ್ಲಮೇಷನ್ ಅಂದ್ರೆ ಬೆಂಕಿಯ ಅನುಭವದಂತಹ ನೋವಿನ ತೀವ್ರತೆ ನಮಗೆ ಕಾಣಿಸ್ಕೊಳ್ಳುತ್ತೆ. ಜೋಮು ತುಂಬತಕ್ಕಂಥದ್ದಿರುತ್ತದೆ, ಟಿಂಗ್ಲಿಂಗ್ ಸೆನ್ಸೇಷನ್ ಇರುತ್ತೆ, ಮತ್ತೆ ಗನ್ ತಗೊಂಡು ಶೂಟ್ ಮಾಡಿದ್ರೆ ಬರ್ತಕ್ಕಂತಹ ನೋವಿನ ತೀವ್ರತೆ, ಶೂಟಿಂಗ್ ಪೇನ್ ಕೂಡ ಈ ರೀತಿಯ ಇನ್ಫ್ಲಮೇಷನ್ ಅಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ. ಎವಿಡೆನ್ಸ್ ಬೇಸ್ಡ್ ಫೈಂಡಿಂಗ್ಸ್ ಅನ್ನ ನಾವು ನೋಡೋದಾದ್ರೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಬಯೋಮೆಡಿಕಲ್ ರಿಸರ್ಚ್ ಅಥಾರಿಟಿ ಹೇಳೋ ಪ್ರಕಾರ ಸಯಾಟಿಕಾ ಪೇನ್ ಇಸ್ ಸ್ಟ್ರಾಂಗ್ಲಿ ಅಸೋಸಿಯೇಟೆಡ್ ವಿತ್ ನರ್ವ್ ರೂಟ್ ಇನ್ಫ್ಲಮೇಷನ್, ಡಿಸ್ಕ್ ರಿಲೇಟೆಡ್ ಇನ್ಫ್ಲಮೇಟರಿ ಮೀಡಿಯೇಟರ್ಸ್. ಸಯಾಟಿಕಾ ನೋವು ಸಂಪೂರ್ಣವಾಗಿ ನರದ ಇರಿಟೇಷನ್ ಇಂದ, ನರದ ಇನ್ಫ್ಲಮೇಷನ್ ಇಂದ ಅಥವಾ ಡಿಸ್ಕ್ ಅಲ್ಲಿ ನಡೀತಕ್ಕಂತಹ ಕೆಮಿಕಲ್ ಮೀಡಿಯೇಟರ್ಸ್ ಇನ್ಫ್ಲಮೇಷನ್ ಇಂದಾಗಿ ತೀವ್ರತರನಾಗಿ ಕಾಣಿಸ್ಕೊಳ್ತದೆ ಅಂತ ಹೇಳುತ್ತೆ. ಹಾಗೆ ಎ ವೆರಿ ಗುಡ್ ಸೈಂಟಿಫಿಕ್ ಜರ್ನಲ್ ದ ಲ್ಯಾನ್ಸೆಟ್ ಪ್ರಕಾರ ಇನ್ಫ್ಲಮೇಷನ್ ವರ್ಸನ್ಸ್. ಯಾವಾಗ ದೀರ್ಘಾವಧಿಯ ಇನ್ಫ್ಲಮೇಷನ್ ಇರುತ್ತೋ ಅದು ಸೊಂಟದ ನೋವನ್ನ ಹೆಚ್ಚು ಮಾಡ್ತದೆ, ನರದ ಇರಿಟೇಷನ್ ಅನ್ನ ಹೆಚ್ಚು ಮಾಡ್ತದೆ, ಹಾಗೆ ಸ್ಪೈನಲ್ ಮೊಬಿಲಿಟಿಯನ್ನ ಸಂಪೂರ್ಣವಾಗಿ ಕಡಿಮೆ ಮಾಡ್ತದೆ. ಇನ್ನೊಂದು ವೈಜ್ಞಾನಿಕ ವಿವರಣೆಯನ್ನ ನಾವು ನೋಡೋದಾದ್ರೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಹೆಲ್ತ್ ಅಂಡ್ ಕೇರ್ ಎಕ್ಸಲೆನ್ಸ್, ಇಟ್ ಈಸ್ ಎ ಕ್ಲಿನಿಕಲ್ ಗೈಡ್ಲೈನ್ಸ್ ಅಥಾರಿಟಿ. ಇವರ ಪ್ರಕಾರದಲ್ಲಿ ಮೂವ್ಮೆಂಟ್, ಪೋಸ್ಚರ್ ಕರೆಕ್ಷನ್ ಮತ್ತು ಎಕ್ಸಸೈಸ್ ಸಂಪೂರ್ಣವಾಗಿ ಸಯಾಟಿಕಾ ನರದ ಇನ್ಫ್ಲಮೇಷನ್ ಅನ್ನ ಕಡಿಮೆ ಮಾಡೋದರ ಜೊತೆಗೆ ಸಯಾಟಿಕಾದ ತೀವ್ರತೆಯನ್ನ ಕಡಿಮೆ ಮಾಡ್ತದೆ. ಯಾಕೆ ಇನ್ಫ್ಲಮೇಷನ್ಗೆ ಇಷ್ಟು ಒತ್ತನ್ನ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇನ್ಫ್ಲಮೇಷನ್ ಸಯಾಟಿಕಾ ನರದ ನೋವಿನ ತೀವ್ರತೆಯನ್ನ ಬಹಳ ಹೆಚ್ಚು ಮಾಡ್ತದೆ. ಹಾಗಾದ್ರೆ 5 ಮಾಡದೇ ಇರಬೇಕಾದಂಥದ್ದು ಯಾವುದು? ಈ ಮೆಕ್ಯಾನಿಕಲ್ ಪೇನ್ ಅನ್ನ ಸರಿ ಮಾಡ್ಕೊಳ್ಳಿಕ್ಕೆ 5 ಇಂಪಾರ್ಟೆಂಟ್ ನಾವು ಮಾಡದೇ ಇರಬೇಕಾದ್ರಲ್ಲಿ ಒಂದನೆಯದು ದೀರ್ಘ ಸಮಯ ಕುಳಿತುಕೊಳ್ಳುವುದು. ಬಹಳಷ್ಟು ಜನ ನಾವೇನು ಹೇಳ್ತೇವೆ, ಸಯಾಟಿಕಾ ಇರುವಾಗ ಒಂದು 3 ತಿಂಗಳು ನೀವು ರೆಸ್ಟ್ ತಗೋಬೇಕು ಅಂತ ಹೇಳ್ತೇವೆ. ಆವಾಗ ದೀರ್ಘವಾಗಿ ಕೂತ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ವಿಶೇಷವಾಗಿ ಈ ಸಾಫ್ಟ್ ಸೋಫಾ, ರಾಂಗ್ ಪೋಸ್ಚರ್ಗಳಲ್ಲಿ ಕುತ್ಕೊಳ್ಳೋದ್ರಿಂದ ಲಂಬಾರ್ ಡಿಸ್ಕ್ ನ ಮೇಲೆ ಒತ್ತಡ ಬಹಳ ಜಾಸ್ತಿ ಆಗುತ್ತೆ, ನರ್ವ್ ಕಂಪ್ರೆಷನ್ ಇನ್ನೂ ಹೆಚ್ಚಾಗುತ್ತೆ. ಈ ನರ್ವ್ ಕಂಪ್ರೆಷನ್ ಯಾವಾಗ ಹೆಚ್ಚುತ್ತಾ ಹೋಗುತ್ತೋ ಸಯಾಟಿಕಾ ಸಂಪೂರ್ಣವಾಗಿ ಆ ನರ ವೀಕ್ ಆಗ್ತಾ ಹೋಗುತ್ತೆ, ನೋವಿನ ತೀವ್ರತೆ ಬಹಳ ಹೆಚ್ಚಾಗುತ್ತೆ. ಮ್ಯಾಕ್ಸಿಮಮ್ 20 ನಿಮಿಷ ನೀವು ಕುತ್ಕೊಳ್ಬಹುದು. ಆಮೇಲೆ ಒಂದು ಸ್ವಲ್ಪ ವಾಕ್ ಅನ್ನ ಮಾಡಿ ನೀವು ಮತ್ತೆ ಬಂದು ಕುತ್ಕೊಳ್ಳೋದ್ರಿಂದ, ಈ ಲಾಂಗ್ ಸಿಟ್ಟಿಂಗ್ ಅನ್ನ ನೀವು ತಡೆಯೋದ್ರಿಂದ ನೋವಿನ ತೀವ್ರತೆಯನ್ನ ನೀವು ಕಡಿಮೆ ಮಾಡ್ಕೊಳ್ಬಹುದು. ಎರಡನೆಯದು ವೆರಿ ಇಂಪಾರ್ಟೆಂಟ್, ಹೆವಿ ವೇಟ್ ಲಿಫ್ಟಿಂಗ್. ಸಾಮಾನ್ಯವಾಗಿ ಎಕ್ಸರ್ಸೈಸ್ ಅನ್ನ ಮಾಡ್ಲಿಕ್ಕೆ ಜಿಮ್ಗೆ ಹೋಗ್ತಕ್ಕಂಥದ್ದಾಗ್ಬೋದು, ವೆಯ್ಟ್ ಅನ್ನ ಎತ್ತಕ್ಕಂಥದ್ದಾಗ್ಬೋದು, ಮಸಲ್ ಅನ್ನ ಸ್ಟ್ರೆಂತ್ ಮಾಡ್ಕೊಳ್ಳಿಕ್ಕೆ ಮಾಡ್ತಕ್ಕಂಥ ಪ್ರಯತ್ನಗಳಾಗ್ಬೋದು. ಇವುಗಳೇನ್ ಮಾಡುತ್ತೆ, ಡಿಸ್ಕ್ ಕಂಪ್ರೆಷನ್ ಅನ್ನ ಹೆಚ್ಚು ಮಾಡುತ್ತೆ. ಜಿಮ್ ಅಲ್ಲಿ ಅನವಶ್ಯಕವಾದ ತೂಕವನ್ನ ಎತ್ತುವುದರಿಂದ
ಸೊಂಟದ ಭಾಗದ ಮೇಲೆ ಬೀಳತಕ್ಕಂತಹ ಪ್ರೆಷರ್ ನೋವಿನ ತೀವ್ರತೆಯನ್ನ ಹೆಚ್ಚು ಮಾಡುತ್ತೆ. ಡಿಸ್ಕ್ ಹರ್ನಿಯೇಷನ್ ಅನ್ನು ಕೂಡ ಹೆಚ್ಚು ಮಾಡುತ್ತೆ. ಹಾಗಾಗಿ ಈ ಎರಡನೆಯ ತಪ್ಪನ್ನ ನಾವು ಮಾಡದೇ ಇರತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್. ಮೂರನೆಯದು ಹೆಚ್ಚು ಮೃದುವಾದ ಹಾಸಿಗೆ, ಸಾಫ್ಟ್ ಹಾಸಿಗೆಗಳಲ್ಲಿ ಮಲಗ್ತಕ್ಕಂಥದ್ದು. ಇದರಿಂದ ಸ್ಪೈನಲ್ ಅಲೈನ್ಮೆಂಟ್ ಅಲ್ಲಿ ಡಿಸ್ಟರ್ಬೆನ್ಸ್ ಬಂದ್ಬಿಡುತ್ತೆ. ಸ್ಪೈನಲ್ ಅಲೈನ್ಮೆಂಟ್ ನ ಡಿಸ್ಟರ್ಬೆನ್ಸ್ ಇಂದಾಗಿ ಏನಾಗುತ್ತೆ, ನೋವಿನ ತೀವ್ರತೆ ಬೆಳೀತದೆ, ಸಯಾಟಿಕ ಹೆಚ್ಚಾಗುವಂಥದ್ದು ಜಾಸ್ತಿ ಇರುತ್ತೆ. ಇದನ್ನ ಮಾಡದೇ ಇರತಕ್ಕಂಥದ್ದು. ನಾಲ್ಕನೇದು ಬೈಕ್ ರೈಡ್ ಮಾಡ್ತಕ್ಕಂಥದ್ದು, ಕಾರಲ್ಲಿ ಲಾಂಗ್ ಡ್ರೈವ್ ಹೋಗ್ತಕ್ಕಂಥದ್ದು. ಎರಡೂ ಕೂಡ ಇಂಪಾರ್ಟೆಂಟ್. ಈ ಎರಡನ್ನು ನೀವು ಸ್ಟ್ರಿಕ್ಟ್ ಆಗಿ ಅವಾಯ್ಡ್ ಮಾಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ಇದು ಡಿಸ್ಕಿನ ಮೇಲೆ ಪ್ರೆಷರ್ ಅನ್ನ ಜಾಸ್ತಿ ಮಾಡುತ್ತೆ, ಡಿಸ್ಕ್ ಕಂಪ್ರೆಷನ್ ಅನ್ನ ಹೆಚ್ಚು ಮಾಡುತ್ತೆ, ನೋವಿನ ತೀವ್ರತೆಯನ್ನು ಹೆಚ್ಚು ಮಾಡುತ್ತೆ, ಸಯಾಟಿಕವನ್ನ ಇದು ಸರಿ ಆಗ್ಲಿಕ್ಕೆ ಬಿಡುವುದಿಲ್ಲ. ಐದನೆಯದು ಸಡನ್ ಜರ್ಕ್ ಮತ್ತೆ ಟ್ವಿಸ್ಟ್. ಸಡನ್ ಆಗಿ ಮುಂದಕ್ಕೆ ಬಗ್ಗಿ ಎತ್ತಕ್ಕಂಥದ್ದು. ಇದು ಏನ್ ಮಾಡುತ್ತೆ, ನೀವು ಸಡನ್ ಆಗಿ ಮುಂದೆ ಬಗ್ಗಿದಾಗ 2-3 ಪಟ್ಟು ಹೆಚ್ಚಿನದಾದ ಪ್ರೆಷರ್ ಅನ್ನ ನಿಮ್ಮ ಲಂಬಾರ್ ಡಿಸ್ಕಿಗೆ ಕೊಡುತ್ತೆ. ಅದರಿಂದಾಗಿ ನೋವು ಹೆಚ್ಚಾಗುತ್ತೆ, ನರದ ಕಂಪ್ರೆಷನ್ ಹೆಚ್ಚಾಗುತ್ತೆ. ಇದರಿಂದಾಗಿ ಸಯಾಟಿಕ ಹೆಚ್ಚಾಗ್ತಕ್ಕಂತಹ ಚಾನ್ಸಸ್ ಬಹಳ ಹೆಚ್ಚಾಗಿರುತ್ತೆ. ಈ 5 ಅವಾಯ್ಡ್ ಮಾಡೋದ್ರಿಂದ ನೀವು ಬಹಳ ಒಳ್ಳೆಯ ರಿಸಲ್ಟ್ ಅನ್ನ ಕಾಣ್ತೀರಾ. ಇದರ ಜೊತೆಯಲ್ಲಿ ಇನ್ಫ್ಲಮೇಷನ್ ಅನ್ನ ಹೆಚ್ಚು ಮಾಡ್ತಕ್ಕಂಥ 5 ಆಹಾರ ಪದಾರ್ಥಗಳನ್ನು ನೀವು ಬಿಡಬೇಕಾಗತ್ತೆ. ಅದರಲ್ಲಿ ಮೊದಲನೆಯ ಫುಡ್ ಮತ್ತು ಡೀಪ್ ಫ್ರೈಡ್ ಫುಡ್ಗಳು. ಇವು ಏನ್ ಮಾಡುತ್ತೆ, ಇನ್ಫ್ಲಮೇಷನ್ ಮಾರ್ಕರ್ಸ್ ಅನ್ನ, ಇನ್ಫ್ಲಮೇಷನ್ ಅನ್ನ ದೇಹದಲ್ಲಿ ಹೆಚ್ಚು ಮಾಡುತ್ತೆ. ಅದು ಹೆಚ್ಚು ಸಕ್ಕರೆಯನ್ನ ತಿಂತಕ್ಕಂಥದ್ದು. ನಿಮಗೆ ಗೊತ್ತಿಲ್ಲದೆ ಎಷ್ಟೋ ಫಾರ್ಮ್ಗಳಲ್ಲಿ ಸಕ್ಕರೆ ನಿಮ್ಮ ದೇಹವನ್ನ ಸೇರ್ತಾ ಇದೆ. ಈ ಸಕ್ಕರೆಗೆ ಒಂದು ಶಾರ್ಟ್ ವಿಡಿಯೋಸ್ ಅನ್ನ ಮಾಡಬೇಕು ಅಂತ ಡಿಸೈಡ್ ಮಾಡಿದೀವಿ. ಮುಂದಿನ ಭಾಗಗಳಲ್ಲಿ ನೀವು ಅದನ್ನ ನಿರೀಕ್ಷಿಸಬಹುದು. ಸಕ್ಕರೆ ಪೇನ್ ಸೆನ್ಸಿಟಿವಿಟಿಯನ್ನ ಜಾಸ್ತಿ ಮಾಡುತ್ತೆ, ಹಾಗಾಗಿ ನೋವಿನ ತೀವ್ರತೆ ಹೆಚ್ಚುತ್ತೆ. ಹಾಗಾಗಿ ಸಕ್ಕರೆ ಅಧಿಕ ಇರತಕ್ಕಂತಹ ಸಿಹಿ ಹೆಚ್ಚನ್ನ ತಿಂದೇ ಇರತಕ್ಕಂಥದ್ದು ಒಳ್ಳೆಯದು. ಮೂರನೆಯದು ಪ್ರೊಸೆಸ್ ಫುಡ್ಸ್ ಅಲ್ಲಿ ಪ್ಯಾಕೇಜ್ ಆಹಾರಗಳು ಸ್ವೆಲ್ಲಿಂಗ್ ಅನ್ನ ಜಾಸ್ತಿ ಮಾಡುತ್ತೆ. ಯಾವಾಗ ಸ್ವೆಲ್ಲಿಂಗ್ ಜಾಸ್ತಿ ಆಗುತ್ತೋ ನರ್ವ್ ಇರಿಟೇಷನ್ ಜಾಸ್ತಿ ಆಗುತ್ತೆ. ಹಾಗಾಗಿ ಸಯಾಟಿಕ ನರದ ತೀವ್ರತೆ ಹೆಚ್ಚುತ್ತೆ. ಹಾಗಾಗಿ ಪ್ರೊಸೆಸ್ಡ್ ಫುಡ್ ಅನ್ನ ಬಿಡ್ತಕ್ಕಂಥದ್ದು. ನಾಲ್ಕನೇದು ವೆರಿ ಇಂಪಾರ್ಟೆಂಟ್, ಆಲ್ಕೋಹಾಲ್ ಮತ್ತು ಸ್ಮೋಕಿಂಗ್. ಈ ಎರಡೂ ಕೂಡ ನರ್ವ್ನ ರಿಕವರಿಯನ್ನ ಕಡಿಮೆ ಮಾಡುತ್ತೆ, ನರ್ವಿನ ಕಾರ್ಯಕ್ಷಮತೆಯನ್ನ ಕಡಿಮೆ ಮಾಡುತ್ತೆ. ಹಾಗಾಗಿ ಸಯಾಟಿಕ ಅಂತಕ್ಕಂಥದ್ದು ರಿಕವರಿ ಸ್ಟೇಜ್ ಅನ್ನ ತಡೀತಕ್ಕಂಥದ್ರಲ್ಲಿ ಆಲ್ಕೋಹಾಲ್ ಮತ್ತು ಸ್ಮೋಕಿಂಗ್ ಎರಡೂ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ. ಕೊನೆಯದಾಗಿ ರೆಡ್ ಮೀಟ್. ಈ ರೆಡ್ ಮೀಟ್ ಅನ್ನು ಕೂಡ ಎಕ್ಸೆಸ್ ಆಗಿ ಕನ್ಸ್ಯೂಮ್ ಮಾಡೋದ್ರಿಂದ ಇಲ್ಲಿ ಏನಾಗುತ್ತೆ, ನಮಗೆ ಬಾಡಿಯಲ್ಲಿ ಇನ್ಫ್ಲಮೇಷನ್ ಹೆಚ್ಚಾಗುತ್ತೆ. ಹಾಗಾಗಿ ಇದನ್ನ ಅವಾಯ್ಡ್ ಮಾಡೋದು. ಯಾವುದು ನನಗೆ ಇನ್ಫ್ಲಮೇಷನ್ ಅನ್ನ ಬಹಳ ಚೆನ್ನಾಗಿ ಕಡಿಮೆ ಮಾಡುತ್ತೋ ಆ ಆಹಾರವನ್ನ ತಗೊಳ್ಳೋದ್ರಿಂದ ಇನ್ಫ್ಲಮೇಷನ್ ಬಹಳ ಚೆನ್ನಾಗಿ ಕಡಿಮೆ ಆಗುತ್ತೆ. ನನಗೆ ನರದ ನೋವಿನ ತೀವ್ರತೆ ಬಹಳ ಚೆನ್ನಾಗಿ ಕಂಟ್ರೋಲಿಗೆ ಬರುತ್ತೆ. ಅದರಲ್ಲಿ ಮೊದಲನೆಯದಾಗಿ ಅತ್ಯದ್ಭುತವಾಗಿ ಆಂಟಿ ಆಕ್ಸಿಡೆಂಟ್ ರಿಚ್ ಆಗಿ ದೇಹದಲ್ಲಿ ಇನ್ಫ್ಲಮೇಷನ್ ಅನ್ನು ಕಡಿಮೆ ಮಾಡತಕ್ಕಂಥದ್ದು ಹಣ್ಣುಗಳು. ಎಲ್ಲ ರೀತಿಯ ಸೀಸನಲ್ ಫ್ರೂಟ್ಸ್ ಅನ್ನ, ರೀಜನಲ್ ಫ್ರೂಟ್ಸ್ ಅನ್ನ ತಗೊಳ್ತಕ್ಕಂತಹ ಅಭ್ಯಾಸವನ್ನ ಇಟ್ಕೊಳ್ರಿ. ಎರಡನೆಯದು ವೆಜಿಟೇಬಲ್ಸ್ ಅನ್ನ ಹೆಚ್ಚಾಗಿ ತಗೊಳ್ತಕ್ಕಂತಹ ಅಭ್ಯಾಸವನ್ನ. ಮೂರನೆಯದಾಗಿ ಅರಿಶಿಣವನ್ನ ಹೇಗೆ ತಗೊಳ್ಬೇಕು, ನೀವು ಮಲಗೋದಕ್ಕೂ ಮುಂಚೆ ಹಾಲಿಗೆ ಅಥವಾ ಕಾದಾರಿದ ನೀರಿಗೆ ಅರಿಶಿಣವನ್ನ, ಒಂದು 1/4 ಟೀ ಸ್ಪೂನ್ ಅರಿಶಿಣವನ್ನ, ಒಂದೇ ಒಂದು ಚಿಟಿಕೆ ಕರಿಮೆಣಸು ಯಾಕೆ ಅಂತ ನಿಮ್ಗೆ ಅನಿಸ್ಬೋದು. ಕರಿಮೆಣಸು ನಮ್ಮ ಟರ್ಮರಿಕ್ ಅಲ್ಲಿ ಇರ್ತಕ್ಕಂತಹ ಕುರ್ಕುಮಿನ್ ಕಂಟೆಂಟ್ ಅನ್ನ ದೇಹಕ್ಕೆ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ, ಅದರ ಬಯೋ ಅವೈಲೇಬಿಲಿಟಿಯನ್ನ ಹೆಚ್ಚು ಮಾಡ್ಲಿಕ್ಕೆ ಇದು ಬಹಳ ಚೆನ್ನಾಗಿ ಕೆಲಸವನ್ನ ಮಾಡುತ್ತೆ. ಹಾಗಾಗಿ 1 ಗ್ಲಾಸ್ ಹಾಲಿಗೆ 1/4 ಟೀ ಸ್ಪೂನ್ ಅಷ್ಟು ಅರಿಶಿಣವನ್ನ, ಒಂದೇ ಒಂದು ಪಿಂಚ್ ಕರಿಮೆಣಸಿನ ಪೌಡರ್ ಅನ್ನ ಹಾಕೋದ್ರ ಮುಖಾಂತರವಾಗಿ ಅದನ್ನ ಸೇವಿಸೋದ್ರಿಂದ ನಮಗೆ ದೇಹದೊಳಗೆ ಹೆಚ್ಚಿನದಾಗಿ ಅಬ್ಸಾರ್ಬ್ ಆಗುತ್ತೆ. ಇದು ಕೂಡ ನೋವಿನ ತೀವ್ರತೆಯನ್ನ ಕಡಿಮೆ ಮಾಡುತ್ತೆ. ಹಾಗೆ ಒಮೆಗಾ 3 ಫ್ಯಾಟಿ ಆಸಿಡ್ಗಳು ಹೆಚ್ಚಿರ್ತಕ್ಕಂಥ ಆಹಾರವನ್ನು ಸಿಗಿಸ್ತಕ್ಕಂಥದ್ದು. ನಮ್ಮ ಹಳೆ ವಿಡಿಯೋದಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಬಗ್ಗೆ ಸಂಪೂರ್ಣವಾಗಿ ವಿವರಗಳಿದಾವೆ, ಅದನ್ನ ಗಮನಿಸಿ. ನ್ಯಾಚುರಲ್ ಫುಡ್ ಅನ್ನ ತಗೊಳ್ತಕ್ಕಂಥದ್ದು 5 ಇಂಪಾರ್ಟೆಂಟ್. ಯಾವ್ದಾವ್ದನ್ನ ತಗೊಳ್ಬೇಕು, ಒಂದು ಫ್ರೂಟ್ಸ್, ಎರಡನೆಯದು ವೆಜಿಟೇಬಲ್ಸ್, ಮೂರನೆಯದು ಟರ್ಮರಿಕ್, ನಾಲ್ಕನೆಯದು ಒಮೆಗಾ 3 ಫ್ಯಾಟಿ ಆಸಿಡ್, ಐದನೆಯದು ನ್ಯಾಚುರಲ್ ಆಗಿ ದೊರೆಯತಕ್ಕಂಥ ಎಲ್ಲ ಆಹಾರ ಪದಾರ್ಥಗಳ ಸೇವನೆ ದೇಹದಲ್ಲಿ ಇನ್ಫ್ಲಮೇಷನ್ ಅನ್ನ ಕಡಿಮೆ ಮಾಡುತ್ತೆ. ಯಾರಿಗೆ ಸಯಾಟಿಕಾ ಕಂಪ್ರೆಷನ್ ಕಡಿಮೆ ಇದ್ದು ತೀವ್ರತರನಾದ ನೋವು ಕಾಣಿಸ್ಕೊಳ್ತಾ ಇದೆ, ನೀವು ಮೇಲೆ ತಿಳಿಸಿದಂತಹ 5 ಅವಾಯ್ಡ್ ಮಾಡ್ರಿ. 5 ಆಹಾರ ಪದಾರ್ಥಗಳನ್ನ ಬಿಟ್ಬಿಡ್ರಿ. 5 ಆಹಾರ ಪದಾರ್ಥಗಳನ್ನ ನಿಮ್ಮಕ್ಕೆ ದೇಹಕ್ಕೆ ಸೇರಿಸ್ಕೊಳ್ರಿ. ಇದರಿಂದ ಸಯಾಟಿಕದಿಂದ ನೀವು ಸಂಪೂರ್ಣವಾಗಿ ಹೊರಗೆ ಬರ್ತೀರಾ. ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.